ನಾಮಪತ್ರ ಸಲ್ಲಿಕೆಯ ವೇಳೆ ಅಹಿಂದ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಸುಮಲತಾ ಅಂಬರೀಶ್. ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ದಲಿತ, ಕುರುಬ, ಗಂಗಾ ಮತಸ್ಥ ಮತ್ತು ಮುಸ್ಲಿಂ ನಾಯಕರು ಅವರಿಗೆ ಸಾಥ್ ನೀಡಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಜಾತಿ ಸಮೀಕರಣ, ಜಾತಿ ಲೆಕ್ಕಾಚಾರವೂ ಕೂಡ ಬಹಳ ಮುಖ್ಯವಾಗುತ್ತೆ ಚುನಾವಣೆ ಒಂದರಲ್ಲಿ ಗೆಲ್ಲಬೇಕು ಅಂತಂದ್ರೆ. ಹಾಗಾಗಿ ಅಹಿಂದ ಮತಗಳ ಮೇಲೆ ಕಣ್ಣು ಹಾಕಿರ್ತಕ್ಕಂಥ ಸುಮಲತಾ ಅಂಬರೀಶ್ ಈ ಬಾರಿ ನಾಮಪತ್ರ ಸಲ್ಲಿಕೆಯ ಆರಂಭದಿಂದಲೂ ಕೂಡ ಈ ಬೇರೆ ಬೇರೆ ವರ್ಗದ ಜನರು ಅಂದರೆ ದಲಿತರು, ಕುರುಬರು, ಗಂಗಾ ಮತಸ್ಥರು ಮತ್ತು ಮುಸ್ಲಿಂ ನಾಯಕರನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಿದ್ದರು. ಅಂತಂದ್ರೆ ಈ ಸಮುದಾಯದ ವೋಟುಗಳನ್ನು ಪಡೆಯುವಂತಹ ಒಂದು ತಂತ್ರವನ್ನು ಈಗಾಗಲೇ ಸುಮಲತಾ ಅಂಬರೀಶ್ ಅವರು ಬಿಟ್ಟಿದ್ದಾರೆ, ಆ ಒಂದು ಕಾಯಿನ್ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಸಹಜವಾಗಿಯೇ ಜಾತಿ ಲೆಕ್ಕಾಚಾರಗಳು ಪ್ರತಿ ಚುನಾವಣೆಯಲ್ಲೂ ಕೂಡ ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ತಕ್ಕಂತೆ ಈಗಾಗಲೇ ಎಲ್ಲ ಲೆಕ್ಕಾಚಾರಗಳನ್ನು ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಮಂಡ್ಯದಲ್ಲಿ ಕೂತು ರಣತಂತ್ರವನ್ನು ಹೆಣಿತಾ ಇದ್ರೆ, ಮತ್ತೊಂದು ಕಡೆ ಅಂಬರೀಶ್ ಅವರು, ಸುಮಲತಾ ಅಂಬರೀಶ್ ಅವರು ಕೂಡ ಏನು ಕಡಿಮೆ ಇಲ್ಲ, ಅವರು ಜಾತಿ ಲೆಕ್ಕಾಚಾರದಂತೆಯೇ ರಣಕಣವನ್ನು ರೂಪಿಸ್ತಾ ಇದ್ದಾರೆ. ಕೆಲವು ಹಿರಿಯ ರಾಜಕೀಯ ನಾಯಕರು ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿರೋದ್ರಿಂದ ಈಗ ಅವರ ಲೆಕ್ಕಾಚಾರದಂತೆಯೇ ಅವರು ಹೇಳಿಕೊಟ್ಟ ರೀತಿಯಲ್ಲಿಯೇ ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸುಮಲತಾ ಅವರು. ತಾವೀಗ ನೋಡ್ತಾ ಇರತಕ್ಕಂಥ ದೃಶ್ಯ, ಒಂದು ಕಡೆ ಸಮಾವೇಶ ನಡೀತಕ್ಕಂಥ ಸಿಲ್ವರ್ ಜುಬ್ಲಿ ಪಾರ್ಕ್ ನ ದೃಶ್ಯವನ್ನು ತೋರಿಸ್ತಾ ಇದ್ವಿ. ಈಗಾಗಲೇ ವೇದಿಕೆಯಲ್ಲಿ ಸಿದ್ಧವಾಗಿದೆ. ಅಲ್ಲಿಗೆ ಬರೋದಕ್ಕೂ ಮುನ್ನ ತೆರೆದ ವಾಹನದಲ್ಲಿ ಬೃಹತ್ ರ್ಯಾಲಿಯನ್ನ ನಡೆಸ್ತಾರೆ. ಈ ದೃಶ್ಯವನ್ನ ತಾವೇನು ನೋಡ್ತಾ ಇದ್ರೆ, ಇದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದ ದೃಶ್ಯ. ಇಲ್ಲಿ ಹಾಜರಿರ್ತಕ್ಕಂಥವರೆಲ್ಲ ಬಹುತೇಕರು ಅಂಬರೀಶ್ ಅಭಿಮಾನಿಗಳು, ಯಾಕೆಂದ್ರೆ ಎಲ್ಲರ ಕೈಯಲ್ಲೂ ಕೂಡ ಅಂಬರೀಶ್ ನನ್ನ ಫೋಟೋ ಹಿಡ್ಕೊಂಡು ಬಂದಿದ್ದಾರೆ. ಅಂಬರೀಶ್ ಪರವಾದ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ನೋಡಿ. ನಾಮಪತ್ರ ಸಲ್ಲಿಕೆಗೆ ಸಂಖ್ಯಾಶಾಸ್ತ್ರದ ಮೊರೆ ಹೋದ್ರ ಸುಮಲತಾ ಅಂಡ್ ಟೀಮ್ ಅಂತಕ್ಕಂಥ ಒಂದು ಪ್ರಶ್ನೆ. ಯಾಕೆಂದ್ರೆ 2 ಕಾರುಗಳಲ್ಲಿ ಅವರು ಆಗಮಿಸಿದ್ದಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ 2 ಕಾರುಗಳ ಸಂಖ್ಯೆ 999. ಎಸ್, ನಾವು ಎರಡೂ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. 2 ಕಾರುಗಳ ಸಂಖ್ಯೆ 999 ಅಂತಕ್ಕಂಥ ಸಂಖ್ಯೆಯನ್ನೇ ಉಪಯೋಗಿಸಿದ್ದಾರೆ. ಮೊನ್ನೆ ಎಲ್ಲ ಒಂದು ಸುದ್ದಿ ಬರ್ತಾ ಇತ್ತು, 9 ಅಂತಕ್ಕಂಥದ್ದು ದೇವೇಗೌಡರ ಕುಟುಂಬಕ್ಕೆ ಆಗ ಬರಲ್ಲ ಅಂತ. ಬಟ್ ಅದು ಗೊತ್ತಿಲ್ಲ ಅದೇನು ಅಂತ ಅಂದ್ಬಿಟ್ಟು, ಬಟ್ ಯಾರೋ ಕೆಲವರು ಆ ಥರ ಮಾತನಾಡ್ತಾ ಇದ್ರು. ಇವತ್ತು ಕೂಡ ಅದೇ 9 ಸಂಖ್ಯೆಯನ್ನು ಸುಮಲತಾ ಅಂಬರೀಶ್ ಬಳಸಿದ್ದಾರೆ. ಹಾಗಾಗಿ ಆ ಕುಟುಂಬದ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು, ಗೆಲ್ಲಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲೇ ಈ ಸರ್ತಿ ಚುನಾವಣಾ ಕಣಕ್ಕೆ ಸುಮಲತಾ ಅಂಬರೀಶ್ ಅವರು ಇಳಿದಿದ್ದಾರೆ. ಆದರೆ ಸಂಖ್ಯಾಶಾಸ್ತ್ರದ ಮೊರೆ ಹೋದ್ರ ಅಂತಕ್ಕಂಥ ಒಂದು ಅನುಮಾನ. ಯಾಕೆಂದರೆ 2 ಕಾರಿನ ಸಂಖ್ಯೆ 999.
ಓಕೆ, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ನಾಮಿನೇಷನ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುಮಲತಾ ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಅಹಿಂದ ಅಸ್ತ್ರವನ್ನು ಬಳಸಿರ್ತಕ್ಕಂಥದ್ದು ನಾವೀಗ ಈ ಹಿಂದೆನೇ ಸುದ್ದಿಯನ್ನು ನಾವು ನಿಮಗೆ ಕೊಟ್ಟಿದ್ವಿ. ನಾಮಿನೇಷನ್ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ದಲಿತ, ಕುರುಬ, ಗಂಗಾಮತಸ್ಥ ಮತ್ತು ಮುಸ್ಲಿಂ ನಾಯಕರ ಜೊತೆಯಲ್ಲಿ ಸುಮಲತಾ ಅವರು ತೆರಳಿದ್ದಾರೆ. ಅಹಿಂದ ಅಸ್ತ್ರವನ್ನು ಅಂದರೆ ಸಿದ್ದರಾಮಯ್ಯನವರಿಗೆ ತಿರುಗೇಟು ಕೊಡುವ ರೀತಿಯಲ್ಲಿ, ಸಿದ್ದರಾಮಯ್ಯನವರು ಎಲ್ಲ ಕಡೆ ಅಹಿಂದ ಅಸ್ತ್ರವನ್ನು ಬಳಸ್ತಾ ಇದ್ರು, ಈಗ ಅವರಿಗೆ ತಿರುಗೇಟನ್ನು ಕೊಡುವ ರೀತಿಯಲ್ಲಿ ಇವತ್ತು ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ ಅಹಿಂದ ನಾಯಕರನ್ನು ಕರ್ಕೊಂಡು ಜೊತೆಯಲ್ಲಿ ಹೋಗಿದ್ದಾರೆ. ಅಹಿಂದ ನಾಯಕರೇ ಸಾಥ್ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್ ಅವರಿಗೆ. ಮತ್ತೊಂದು ಕಡೆ ಸಂಖ್ಯಾಶಾಸ್ತ್ರದ ಮೊರೆ ಹೋಗಿದ್ದಾರೆ, 999 ಕಾರನ್ನೇ ಉಪಯೋಗಿಸಿದ್ದಾರೆ. ಸೊ ಇವರು JDSನವರು ಸಾಮಾನ್ಯವಾಗಿ ಏನೇನು ಫಾಲೋ ಮಾಡ್ತಾರೆ ಪದ್ಧತಿಗಳನ್ನ, ಅದನ್ನೆಲ್ಲ ಸುಮಲತಾ ಅವರು ಕೂಡ ಈಗ ಫಾಲೋ ಮಾಡ್ತಾ ಇದ್ದಾರೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ, ಮಂಡ್ಯ ಅಂತಂದರೆ ಅದು JDSನ ಭದ್ರಕೋಟೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಮಂಡ್ಯದಲ್ಲಿ ಈ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರವನ್ನು ತಗೊಂಡ್ರೆ 8 ವಿಧಾನಸಭಾ ಕ್ಷೇತ್ರಗಳು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಈ 8ರಲ್ಲೂ ಕೂಡ JDSನ ಶಾಸಕರೇ ಇದ್ದಾರೆ. ಹಾಗಾಗಿ ದೊಡ್ಡ ಬಲ JDSಗೆ ಇದೆ. JDSನಲ್ಲಿ 3 ಜನ ಮಂತ್ರಿಗಳು ಕೂಡ ಇದೇ ಭಾಗದಿಂದ ಆಯ್ಕೆ ಆಗಿರತಕ್ಕಂಥವ್ರು. ಸೊ ಇವರೆಲ್ಲರ ಸಮ್ಮುಖದಲ್ಲಿ ಅವರು ಚುನಾವಣೆಗೆ ಹೊರಟ್ರೆ ಅಹಿಂದ ನಾಯಕರನ್ನು ಮುಂದಿಟ್ಟುಕೊಂಡು ಸುಮಲತಾ ಅಂಬರೀಶ್ ಚುನಾವಣೆಗೆ ಹೊರಟಿದ್ದಾರೆ. ಸೊ ಇವತ್ತು ನಾಮಿನೇಷನ್ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಅಹಿಂದ ಮುಖಂಡರ ಜೊತೆಯಲ್ಲೇ ತೆರಳಿದ್ರು. 10 ಜನಕ್ಕೆ ಮಾತ್ರ ಒಳಗಡೆ ಬರೋದಕ್ಕೆ ಅವಕಾಶ ಇತ್ತು. 3 ಸೆಟ್ಗಳಲ್ಲಿ ನಾಮಿನೇಷನ್ ಅನ್ನು ಕೊಟ್ಟಿದ್ದಾರೆ ಸುಮಲತಾ ಅವರು. ನಾಮಪತ್ರಗಳ ಪರಿಶೀಲನೆ ನಂತರ ನಡೆಯುತ್ತೆ. ಅದಾದ ನಂತರ ಅಧಿಕೃತವಾಗಿ ಚುನಾವಣಾ ಕಣದಲ್ಲಿ ಸುಮಲತಾ ಅವರು ಇರ್ತಾರೆ.